ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ನವರು, ಪೊಲೀಸ್ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮತ್ತು 3 ಟಾರ್ ಘಟಕ ಏನು ಈಚೂರು ಗ್ರಾಮದಲ್ಲಿ ನಡೀತಾ ಇದೆ, ಅದರಿಂದ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಅಂತೇಳಿ ಗ್ರಾಮಸ್ಥರ ದೂರಿದೆ. ಆ 3 ಘಟಕದ ಮಾಲೀಕರು ಇವರ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಸರ್ವಾನುಮತದಿಂದ ತೀರ್ಮಾನ 31 ಮೇ 2026 ನಂತರ ಆ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು RMC ಅಂದರೆ ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ನಡೀತಾ ಇದೆ. ಅವರು ಅದನ್ನು ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನು ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟ್ರ್ ಮಾಡಿ ಅದನ್ನು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮತ್ತು ಈ ಪ್ಲ್ಯಾಂಟು ಇನ್ನು ಉಳಿದಂಥ 5 ತಿಂಗಳೇನು ನಡೀತದೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಅವರು ಅದನ್ನು ನಡೆಸ್ತಾರೆ ಅಂತ ಹೇಳುವಂಥ ತೀರ್ಮಾನ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಇವತ್ತು ಈ ಒಂದು ಸಮಸ್ಯೆಗೆ ಒಂದು ಸರ್ವಾನುಮತದ ಒಮ್ಮತದ ಪರಿಹಾರವನ್ನು ದೊರಕುವಂಥ. ಅಲ್ಲ, ಈಗ ಮಾಲಿನ್ಯ ಇದೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಮಗೆ ಏನು ಮಾಲಿನ್ಯ ಇದೆ ಅದು ಅಲ್ಲಿ ದಾಖಲೆ ಆಧಾರಿತವಾಗಿರಬೇಕಲ್ಲ. ಮತ್ತು ಮಾಲಿನ್ಯ ಅಧಿಕಾರಿಗಳು ಮತ್ತು ಭಾಳ ಮುಖ್ಯವಾಗಿ ಇದರ ಭೂ ಪರಿವರ್ತನೆ 2021ರಲ್ಲಿ ಆಗಿದೆ. ಭೂ ಪರಿವರ್ತನೆ ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿದೆ. ಸೊ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಆಗಿರುವಂಥ ಜಾಗಗಳಿರುವಂಥ ಮಾಲಿನ್ಯ ರೆಸಿಡೆನ್ಷಿಯಲ್ ಪರ್ಪಸ್ಸು ಮತ್ತು ಅಗ್ರಿಕಲ್ಚರಲ್ ಪರ್ಪಸ್ಗಿರುವಂಥದ್ರಲ್ಲಿರುವಂಥ ಮಾಲಿನ್ಯ ಕೂಡ ವ್ಯತ್ಯಾಸ ಇರ್ತದೆ, ಕಮರ್ಷಿಯಲ್ ಕೂಡ ವ್ಯತ್ಯಾಸ ಇರ್ತದೆ. ಅದರಿಂದ ಮಾಲಿನ್ಯ ಇಲ್ಲ ಅಂತ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಮತ್ತು ಹೊಗೆ ಅಲ್ವಾ, ಹೊಗೆಯಿಂದ ಉಸಿರಾಡುವಾಗ ಇದೆ. ಅದರಿಂದ ಇದನ್ನು ಸ್ಥಗಿತಗೊಳಿಸೋದೇ ಸೂಕ್ತ ಅಂತ ಹೇಳುವಂಥದ್ದು ನನ್ನ ಕೂಡ ಅಭಿಪ್ರಾಯ. ಆದರೆ 2017ರಲ್ಲಿ ಪಂಚಾಯತ್ನವರು ಕೊಟ್ಟಿರುವಂಥ ಪರವಾನಿಗೆ ಮೇಲೆ ನಡೀತಾ ಇದೆ. 8 ವರ್ಷ 9 ವರ್ಷ ಆಗಿದೆ. ಒಂದೇ ಸತಿ ನಾವು ಸ್ಥಗಿತಗೊಳಿಸಿ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಗಳಿಗೆ ಹೋಗ್ತದೆ, ಮತ್ತು ಅದು ಎಳ್ಕೊಂಡು ಹೋಗುತ್ತೆ. ಅದರಿಂದ ಒಮ್ಮತದ ನಿರ್ಧಾರ ಏನಾಗಬೇಕು ಅಂತ ನನ್ನ ನಿರೀಕ್ಷೆ ಇತ್ತು, ಬಯಕೆ ಇತ್ತು. ಅದರಂತೆ ಇವತ್ತಾಗಿದೆ. ಒಂದು ಪರಿಹಾರವನ್ನು ತಂದಿದ್ದೀವಿ. ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ನವರು, ಪೊಲೀಸ್ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮತ್ತು 3 ಟಾರ್ ಘಟಕ ಏನು ಈಚೂರು ಗ್ರಾಮದಲ್ಲಿ ನಡೀತಾ ಇದೆ, ಅದರಿಂದ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಅಂತೇಳಿ ಗ್ರಾಮಸ್ಥರ ದೂರಿದೆ. ಆ 3 ಘಟಕದ ಮಾಲೀಕರು ಇವರ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಸರ್ವಾನುಮತದಿಂದ ತೀರ್ಮಾನ 31 ಮೇ 2026 ನಂತರ ಆ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು RMC ಅಂದರೆ ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ನಡೀತಾ ಇದೆ. ಅವರು ಅದನ್ನು ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನು ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟ್ರ್ ಮಾಡಿ ಅದನ್ನು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮತ್ತು ಈ ಪ್ಲ್ಯಾಂಟು ಇನ್ನು ಉಳಿದಂಥ 5 ತಿಂಗಳೇನು ನಡೀತದೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಅವರು ಅದನ್ನು ನಡೆಸ್ತಾರೆ ಅಂತ ಹೇಳುವಂಥ ತೀರ್ಮಾನ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಇವತ್ತು ಈ ಒಂದು ಸಮಸ್ಯೆಗೆ ಒಂದು ಸರ್ವಾನುಮತದ ಒಮ್ಮತದ ಪರಿಹಾರವನ್ನು ದೊರಕುವಂಥ. ಅಲ್ಲ, ಈಗ ಮಾಲಿನ್ಯ ಇದೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಮಗೆ ಏನು ಮಾಲಿನ್ಯ ಇದೆ ಅದು ಅಲ್ಲಿ ದಾಖಲೆ ಆಧಾರಿತವಾಗಿರಬೇಕಲ್ಲ. ಮತ್ತು ಮಾಲಿನ್ಯ ಅಧಿಕಾರಿಗಳು ಮತ್ತು ಭಾಳ ಮುಖ್ಯವಾಗಿ ಇದರ ಭೂ ಪರಿವರ್ತನೆ 2021ರಲ್ಲಿ ಆಗಿದೆ. ಭೂ ಪರಿವರ್ತನೆ ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿದೆ. ಸೊ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಆಗಿರುವಂಥ ಜಾಗಗಳಿರುವಂಥ ಮಾಲಿನ್ಯ ರೆಸಿಡೆನ್ಷಿಯಲ್ ಪರ್ಪಸ್ಸು ಮತ್ತು ಅಗ್ರಿಕಲ್ಚರಲ್ ಪರ್ಪಸ್ಗಿರುವಂಥದ್ರಲ್ಲಿರುವಂಥ ಮಾಲಿನ್ಯ ಕೂಡ ವ್ಯತ್ಯಾಸ ಇರ್ತದೆ, ಕಮರ್ಷಿಯಲ್ ಕೂಡ ವ್ಯತ್ಯಾಸ ಇರ್ತದೆ. ಅದರಿಂದ ಮಾಲಿನ್ಯ ಇಲ್ಲ ಅಂತ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಮತ್ತು ಹೊಗೆ ಅಲ್ವಾ, ಹೊಗೆಯಿಂದ ಉಸಿರಾಡುವಾಗ ಇದೆ. ಅದರಿಂದ ಇದನ್ನು ಸ್ಥಗಿತಗೊಳಿಸೋದೇ ಸೂಕ್ತ ಅಂತ ಹೇಳುವಂಥದ್ದು ನನ್ನ ಕೂಡ ಅಭಿಪ್ರಾಯ. ಆದರೆ 2017ರಲ್ಲಿ ಪಂಚಾಯತ್ನವರು ಕೊಟ್ಟಿರುವಂಥ ಪರವಾನಿಗೆ ಮೇಲೆ ನಡೀತಾ ಇದೆ. 8 ವರ್ಷ 9 ವರ್ಷ ಆಗಿದೆ. ಒಂದೇ ಸತಿ ನಾವು ಸ್ಥಗಿತಗೊಳಿಸಿ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಗಳಿಗೆ ಹೋಗ್ತದೆ, ಮತ್ತು ಅದು ಎಳ್ಕೊಂಡು ಹೋಗುತ್ತೆ. ಅದರಿಂದ ಒಮ್ಮತದ ನಿರ್ಧಾರ ಏನಾಗಬೇಕು ಅಂತ ನನ್ನ ನಿರೀಕ್ಷೆ ಇತ್ತು, ಬಯಕೆ ಇತ್ತು. ಅದರಂತೆ ಇವತ್ತಾಗಿದೆ. ಒಂದು ಪರಿಹಾರವನ್ನು ತಂದಿದ್ದೀವಿ. ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ನವರು, ಪೊಲೀಸ್ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮತ್ತು 3 ಟಾರ್ ಘಟಕ ಏನು ಈಚೂರು ಗ್ರಾಮದಲ್ಲಿ ನಡೀತಾ ಇದೆ, ಅದರಿಂದ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಅಂತೇಳಿ ಗ್ರಾಮಸ್ಥರ ದೂರಿದೆ. ಆ 3 ಘಟಕದ ಮಾಲೀಕರು ಇವರ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಸರ್ವಾನುಮತದಿಂದ ತೀರ್ಮಾನ 31 ಮೇ 2026 ನಂತರ ಆ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು RMC ಅಂದರೆ ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ನಡೀತಾ ಇದೆ. ಅವರು ಅದನ್ನು ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನು ಪರಿಗಣಿಸಿ
ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟ್ರ್ ಮಾಡಿ ಅದು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮತ್ತು ಈ ಪ್ಲ್ಯಾಂಟು ಇನ್ನು ಉಳಿದಂಥ 5 ತಿಂಗಳೇನು ನಡೀತದೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಅವರು ಅದನ್ನು ನಡೆಸ್ತಾರೆ ಅಂತ ಹೇಳುವಂಥ ತೀರ್ಮಾನ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಇದು ಇವತ್ತು ಈ ಒಂದು ಸಮಸ್ಯೆಗೆ ಒಂದು ಸರ್ವಾನುಮತದ ಒಮ್ಮತದ ಪರಿಹಾರವನ್ನು ದೊರಕುವಂಥ. ಅಲ್ಲ, ಈಗ ಮಾಲಿನ್ಯ ಇದೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಮಗೆ ಏನು ಮಾಲಿನ್ಯ ಇದೆ ಅದು ಅಲ್ಲಿ ದಾಖಲೆ ಆಧಾರಿತವಾಗಿರಬೇಕಲ್ಲ. ಮತ್ತು ಮಾಲಿನ್ಯ ಅಧಿಕಾರಿಗಳು ಮತ್ತು ಭಾಳ ಮುಖ್ಯವಾಗಿ ಇದರ ಭೂ ಪರಿವರ್ತನೆ 2021ರಲ್ಲಿ ಆಗಿದೆ. ಭೂ ಪರಿವರ್ತನೆ ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿದೆ. ಸೊ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಆಗಿರುವಂಥ ಜಾಗಗಳಿರುವಂಥ ಮಾಲಿನ್ಯ ರೆಸಿಡೆನ್ಷಿಯಲ್ ಪರ್ಪಸ್ಸು ಮತ್ತು ಅಗ್ರಿಕಲ್ಚರಲ್ ಪರ್ಪಸ್ಗಿರುವಂಥದ್ರಲ್ಲಿರುವಂಥ ಮಾಲಿನ್ಯ ಕೂಡ ವ್ಯತ್ಯಾಸ ಇರ್ತದೆ, ಕಮರ್ಷಿಯಲ್ಗೆ ಕೂಡ ವ್ಯತ್ಯಾಸ ಇರ್ತದೆ. ಅದರಿಂದ ಮಾಲಿನ್ಯ ಇಲ್ಲ ಅಂತ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಮತ್ತು ಹೊಗೆ ಅಲ್ವಾ, ಹೊಗೆಯಿಂದ ಉಸಿರಾಡುವಾಗ ಇದೆ. ಅದರಿಂದ ಇದನ್ನು ಸ್ಥಗಿತಗೊಳಿಸೋದೇ ಸೂಕ್ತ ಅಂತ ಹೇಳುವಂಥದ್ದು ನನ್ನ ಕೂಡ ಅಭಿಪ್ರಾಯ. ಆದರೆ 2017ರಲ್ಲಿ ಪಂಚಾಯತ್ನವರು ಕೊಟ್ಟಿರುವಂಥ ಪರವಾನಿಗೆ ಮೇಲೆ ನಡೀತಾ ಇದೆ. 8 ವರ್ಷ 9 ವರ್ಷ ಆಗಿದೆ. ಒಂದೇ ಸತಿ ನಾವು ಸ್ಥಗಿತಗೊಳಿಸಿ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಗಳಿಗೆ ಹೋಗ್ತದೆ, ಮತ್ತು ಅದು ಎಳ್ಕೊಂಡು ಹೋಗುತ್ತೆ. ಅದರಿಂದ ಒಮ್ಮತದ ನಿರ್ಧಾರ ಏನಾಗಬೇಕು ಅಂತ ನನ್ನ ನಿರೀಕ್ಷೆ ಇತ್ತು, ಬಯಕೆ ಇತ್ತು. ಅದರಂತೆ ಇವತ್ತಾಗಿದೆ, ಒಂದು ಪರಿಹಾರವನ್ನು ತಂದಿದ್ದೀವಿ. ಗ್ರಾಮಸ್ಥರ ಸಮ್ಮುಖದಲ್ಲಿ ಅಧಿಕಾರಿಗಳು ಅಂದರೆ ಜಿಲ್ಲಾಧಿಕಾರಿ, ಉಪವಿಭಾಗಾಧಿಕಾರಿ, ಪೊಲೀಸ್ ಅಧಿಕಾರಿಗಳು, ಮಾಲಿನ್ಯ ನಿಯಂತ್ರಣ ಪೊಲ್ಯೂಷನ್ ಬೋರ್ಡ್ನವರು, ಪೊಲೀಸ್ ಅಧಿಕಾರಿಗಳು ಎಲ್ಲರ ಸಮ್ಮುಖದಲ್ಲಿ ಮತ್ತು 3 ಟಾರ್ ಘಟಕ ಏನು ಈಚೂರು ಗ್ರಾಮದಲ್ಲಿ ನಡೀತಾ ಇದೆ, ಅದರಿಂದ ಹೆಚ್ಚು ಮಾಲಿನ್ಯ ಆಗ್ತಾಯಿದೆ ಅಂಥೇಳಿ ಗ್ರಾಮಸ್ಥರ ದೂರಿದೆ. ಆ 3 ಘಟಕದ ಮಾಲೀಕರು ಇವರ ಸಮ್ಮುಖದಲ್ಲಿ ಸಭೆ ನಡೆದಿದೆ. ಸರ್ವಾನುಮತದಿಂದ ತೀರ್ಮಾನ 31 ಮೇ 2026 ನಂತರ ಆ 3 ಟಾರ್ ಘಟಕಗಳು ಸ್ಥಗಿತಗೊಳ್ಳಲಿದೆ. ಒಂದು RMC ಅಂದರೆ ರೆಡಿ ಮಿಕ್ಸಿಂಗ್ ಪ್ಲ್ಯಾಂಟ್ ನಡೀತಾ ಇದೆ. ಅವರು ಅದನ್ನು ನಾನು ಸ್ಥಳಾಂತರನೂ ಮಾಡೋದಿಲ್ಲ, ಸ್ಥಗಿತಗೊಳಿಸೋದಿಲ್ಲ ಅಂತ ಹೇಳುವಂಥದ್ದನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರೆ. ಅದಕ್ಕೆ ದೂರನ್ನು ಪರಿಗಣಿಸಿ ಅದನ್ನು ಎಷ್ಟು ಮಾಲಿನ್ಯ ಆಗ್ತಾಯಿದೆ ಅಂತ ಹೇಳೋದನ್ನು ಮಾನಿಟ್ರ್ ಮಾಡಿ ಅದು ಸೂಕ್ತವಾದಂಥ ಕ್ರಮವನ್ನು ಜಿಲ್ಲಾಧಿಕಾರಿಗಳು ತಗೊಳ್ಳಿದ್ದಾರೆ. ಮತ್ತು ಈ ಪ್ಲ್ಯಾಂಟು ಇನ್ನು ಉಳಿದಂಥ 5 ತಿಂಗಳೇನು ನಡೀತದೆ, ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಮಾತ್ರ ಅವರು ಅದನ್ನು ನಡೆಸ್ತಾರೆ ಅಂತ ಹೇಳುವಂಥ ತೀರ್ಮಾನ ಎಲ್ಲ ಗ್ರಾಮಸ್ಥರು ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟು ಸಹಿಯನ್ನು ಕೂಡ ಹಾಕಿದ್ದಾರೆ. ಅದರಿಂದ ಇದು ಇವತ್ತು ಈ ಒಂದು ಸಮಸ್ಯೆಗೆ ಒಂದು ಸರ್ವಾನುಮತದ ಒಮ್ಮತದ ಪರಿಹಾರವನ್ನು ದೊರಕುವಂಥ. ಅಲ್ಲ, ಈಗ ಮಾಲಿನ್ಯ ಇದೆ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. ಆದರೆ ನಮಗೆ ಏನು ಮಾಲಿನ್ಯ ಇದೆ ಅದು ಅಲ್ಲಿ ದಾಖಲೆ ಆಧಾರಿತವಾಗಿರಬೇಕಲ್ಲ. ಮತ್ತು ಮಾಲಿನ್ಯ ಅಧಿಕಾರಿಗಳು ಮತ್ತು ಭಾಳ ಮುಖ್ಯವಾಗಿ ಇದರ ಭೂ ಪರಿವರ್ತನೆ 2021ರಲ್ಲಿ ಆಗಿದೆ. ಭೂ ಪರಿವರ್ತನೆ ಏನಾಗಿದೆ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಪರ್ಪಸ್ಗಾಗಿದೆ. ಸೊ ಇಂಡಸ್ಟ್ರಿಯಲ್ ಪರ್ಪಸ್ಗೆ ಅಂತ ಆಗಿರುವಂಥ ಜಾಗಗಳಿರುವಂಥ ಮಾಲಿನ್ಯ ರೆಸಿಡೆನ್ಷಿಯಲ್ ಪರ್ಪಸ್ಸು ಮತ್ತು ಅಗ್ರಿಕಲ್ಚರಲ್ ಪರ್ಪಸ್ಗಿರುವಂಥದ್ರಲ್ಲಿರುವಂಥ ಮಾಲಿನ್ಯ ಕೂಡ ವ್ಯತ್ಯಾಸ ಇರ್ತದೆ, ಕಮರ್ಷಿಯಲ್ಗೆ ಕೂಡ ವ್ಯತ್ಯಾಸ ಇರ್ತದೆ. ಅದರಿಂದ ಮಾಲಿನ್ಯ ಇಲ್ಲ ಅಂತ ಯಾರೂ ಕೂಡ ಹೇಳಲಿಕ್ಕಾಗೋದಿಲ್ಲ. ಅಂದರೆ ಮತ್ತು ಹೊಗೆ ಅಲ್ವಾ, ಹೊಗೆಯಿಂದ ಉಸಿರಾಡುವಾಗ ಇದೆ. ಅದರಿಂದ ಇದನ್ನು ಸ್ಥಗಿತಗೊಳಿಸೋದೇ ಸೂಕ್ತ ಅಂತ ಹೇಳುವಂಥದ್ದು ನನ್ನ ಕೂಡ ಅಭಿಪ್ರಾಯ. ಆದರೆ 2017ರಲ್ಲಿ ಪಂಚಾಯತ್ನವರು ಕೊಟ್ಟಿರುವಂಥ ಪರವಾನಿಗೆ ಮೇಲೆ ನಡೀತಾ ಇದೆ. 8 ವರ್ಷ 9 ವರ್ಷ ಆಗಿದೆ. ಒಂದೇ ಸತಿ ನಾವು ಸ್ಥಗಿತಗೊಳಿಸಿ ಅಂತ ಹೇಳಿದ್ರೆ ಅವರು ನ್ಯಾಯಾಲಯಗಳಿಗೆ ಹೋಗ್ತದೆ, ಮತ್ತು ಅದು ಎಳ್ಕೊಂಡು ಹೋಗುತ್ತೆ. ಅದರಿಂದ ಒಮ್ಮತದ ನಿರ್ಧಾರ ಏನಾಗಬೇಕು ಅಂತ ನನ್ನ ನಿರೀಕ್ಷೆ ಇತ್ತು, ಬಯಕೆ ಇತ್ತು. ಅದರಂತೆ ಇವತ್ತಾಗಿದೆ, ಒಂದು ಪರಿಹಾರವನ್ನು ತಂದಿದ್ದೀವಿ.